ಮಾ ಮಾ ನಂಗೆ ಒಳ್ಳೊಳ್ಳೆ ಕಾಫಿ. ಅವರಿಲ್ಲ, ದೇವರಾಯನ ದುರ್ಗಕ್ಕೆ ಹೋಗಿದ್ದಾರೆ. ಅದೇನು ಸಡನ್ ಆಗಿ ಇಬ್ರು ದೇವಸ್ಥಾನಕ್ಕೆ ಹೋಗಿರೋದು? ಅಮ್ಮ ಮನೆಗೆ ಸೇಫ್ ಆಗಿ ಬಂದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರಂತೆ. ಏನೇನೇ ಹೇಳ್ಬೇಕಂತಿದ್ದೆ, ಸಾಕ್ಷಿ ಡಲ್ ಆಗಿದ್ಲಲ್ಲ, ಆ ಟೆನ್ಷನ್ ಮರ್ತ್ಬಿಟ್ಟೆ ಅಷ್ಟೇ. ಹೌದಾ, ಸರಿ ನಾನೇ ಕಾಫಿ ಮಾಡ್ಕೊತೀನಿ. ಹಾಗೆ ನನಗೂ ಕಾಫಿ. ಅಲ್ಲೋ, ನಾನೇನು ಹೋಟೆಲ್ ಸಪ್ಲೈಯರಾ ಕಾಫಿ ಆರ್ಡರ್ ಮಾಡೋದಕ್ಕೆ? ಪ್ಲೀಸ್ ಕಣೋ ಅದಿ, ನೀನು ಸ್ವೀಟ್ ಬ್ರದರ್ ಅಲ್ವಾ, ನನಗೂ ಕಾಫಿ ಮಾಡ್ಕೊಂಬಾರೋ. ನಾನು ನಿನಗಿಂತ ದೊಡ್ಡವನು, ನೀನು ನನಗೆ ಕಾಫಿ ಮಾಡ್ಕೊಡ್ಬೇಕು, ನಾನು ನಿನಗೆ ಕಾಫಿ ಮಾಡ್ಕೊಡೋದಲ್ಲ. ತಮ್ಮಂಗೆ ಇಷ್ಟು ಮಾಡೋಕ್ಕಾಗಲ್ವೇನೋ ನಿನಗೆ? ಪ್ಲೀಸ್ ಕಣ. ಈ ಸೆಂಟಿಮೆಂಟ್ ಎಲ್ಲ ನನ್ನ ಹತ್ರ ಇಲ್ಲಮ್ಮ. ನಿಮ್ದು ಏನೇ ಇದ್ರು ನಿಮ್ಮ ಮದರು ನಿಮ್ಮ ಸಿಸ್ಟರ್ ಹತ್ರ ಇಟ್ಕೋ, ನಮ್ದೇನಿದ್ರು ಅಲ್ಲೇ ಇಡ್ರೋ, ಅಲ್ಲೇ ಬಹುಮಾನ. ಸರ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಆ ಚಿದಂಬರಂ ನೋಡ್ಕೊಂತ ತಾನೆ ಹೇಳಿದ್ದು. ಸರ್ ನಿಮ್ಗೆ ಈ ಡೆಬಿಟ್ ಕಾರ್ಡ್ನ ಕೊಟ್ಟೋಗೋಣ ಅಂತ ಬಂದೆ. ಇದೆಲ್ಲಿ ಸಿಕ್ ನಿನ್ಗೆ? ಆಸ್ಪತ್ರೆಯಲ್ಲಿ ಇದು ಕೆಳಗಡೆ ಬಿದ್ದಿದ್ದನ್ನ ಯಾರೋ ನೋಡಿ ತಗೊಂಡು ಹೋಗಕ್ಕೆ ನೋಡ್ತಾ ಇದ್ರು. ನಾನು ಅವ್ರನ್ನ ವಿಚಾರಿಸಿದಾಗ ಇದು ಸಾಕ್ಷಿ ಮೇಡಮ್ ಅವ್ರದ್ದು ಅಂತ ಗೊತ್ತಾಯ್ತು ಸರ್. ಅದಕ್ಕೆ ನಿಮ್ಗೆ ಕೊಟ್ಟೋಗೋಣ ಅಂತ ಬಂದೆ. ಯಾವ ಹಾಸ್ಪಿಟಲ್ ಸಿಕ್ತು ಸರ್? ಚಿದಂಬರಂ ಅಡ್ಮಿಟ್ ಆಗಿರೋ ಹಾಸ್ಪಿಟಲಲ್ಲೇ ಸರ್. ಯಾವಾಗ ಸಿಕ್ತು? ಈಗ ಸ್ವಲ್ಪ ಹೊತ್ತು ಮುಂಚೆ ಸರ್. ಸರಿ, ಹೊರಡು. ಓಕೆ ಸರ್. ನೀವು ಎಲ್ಲಿಂದ ಬಂದಿದ್ದು? ಶಿಶು ವಿಹಾರದಿಂದ ನೇರವಾಗಿ ಮನೆಗೆ ಬಂದ್ವಿ. ಮತ್ತೆ ಡೆಬಿಟ್ ಕಾರ್ಡ್ ಆಸ್ಪತ್ರೆಯಲ್ಲಿ ಸಿಗಕ್ಕೆ ಹೇಗೆ ಸಾಧ್ಯ? ನೀನೆಲ್ಲ ದಮ್ ಮಾಡ್ಕೊಂಡು ನಿಂತಿರ್ತೀಯ, ಆಗ ಸಾಕ್ಷಿ ನಿನ್ ಕಣ್ ತಪ್ಪಿಸಿ ಹೋಗಿರ್ತಾಳೆ. ಇಲ್ಲ ಕಣೋ, ನಾನು ನೀನು ವರ್ಷ ಮಕ್ಕಳಿಗೆ ತಿಂಡಿ ತರೋಣ ಅಂತ ಆಚೆ ಹೋಗಿದ್ವಿ, ಅದು ಬಿಟ್ಟರೆ ನಾವೆಲ್ಲೂ ಹೋಗಿಲ್ಲ. ಎಸ್, ಆಗ್ಲೇ ಸಾಕ್ಷಿ ಅಲ್ಲಿಗೆ ಹೋಗಿರೋದು. ಪ್ರೀತಿಸೋರ್ನ ಕಾವಲ್ ಕಾಯೋದು ಅಂದ್ರೆ ಬರೀ ಅವ್ರ ಜೊತೆಗಿರೋದು ಮಾತ್ರ ಅಲ್ಲ, ಪ್ರತಿ ಹೆಜ್ಜೆನೂ ಕಣ್ಣಲ್ಲಿ ಕಣ್ಣಿಟ್ಟು ಫಾಲೋ ಮಾಡಬೇಕು. ನಿರೋಷನು ಅದೇ ಆಸ್ಪತ್ರೆಯಲ್ಲಿ ಸಿಕ್ಕಿದ್ಲು. ಸಾಕ್ಷಿನೂ ಅಲ್ಲಿಗೆ ಹೋಗಿದ್ದಾಳೆ ಅಂದ್ರೆ ಅಲ್ಲಿ ಯಾರೋ ಇದ್ದಾರೆ ಕಣೋ. ಯಾರಿರ್ಬೋದು? ರಂಜಿತ್ ಇರ್ಬೋದಾ? ಸಾಕ್ಷಿನ ಕೇಳ್ಬೇಡ. ಬೇಡ ಬೇಡ. ಯಾಕೆ ಬೇಡ? ನೀನ್ ಕೇಳಿದ ತಕ್ಷಣ ನಿಜ ಹೇಳ್ಬಿಡ್ತಾಳ ಅವಳು. ಮತ್ತೇನೋ ಮಾಡೋದು ಅಂತೀಯಾ?